ಇವತ್ತು ನಮ್ಮ RCB ಮ್ಯಾಚ್ ನಡೆಯಕತೈತಿ. ಅದು ನಮ್ಮ ಬೆಂಗಳೂರಾಗ. ಯಾರು ಕೂಡ ಮಿಸ್ ಮಾಡಕ್ ಹೋಗ್ಬೇಡಿ ನೋಡೋದು. ಯಾಕಂದ್ರೆ ಆ ಥರ ನಡೆಯುತ್ತೆ ಮ್ಯಾಚು. ಇದು 5ನೇ ಮ್ಯಾಚ್ ಆಗಿರುತ್ತೆ ನಮ್ಮ RCBದು. ಯಾವ ಥರ ಆಡ್ತಾರೆ ಅನ್ನೋದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಕಾದು ನೋಡಬೇಕಾಗಿದೆ. ಎಲ್ಲವೂ ಕೂಡ 4 ಮ್ಯಾಚನ್ನು 200+ ಸ್ಕೋರ್ ಹೊಡೆದಿದ್ದಾರೆ. ಇವಾಗ 200+ ಸ್ಕೋರ್ ಈ ಸೀಸನ್ನಲ್ಲಿ ಹೊಡೆದ್ರೆ ಅದು ನಾರ್ಮಲ್ ಸ್ಕೋರ್ ಆಗಿರುತ್ತೆ. ಈ ಸೀಸನ್ನಲ್ಲಿ ನಾವು RCB ಡಿಪೆಂಡ್ ಮಾಡ್ಕೋಬೇಕು. ಇಷ್ಟು ಸ್ಕೋರ್ ನಾವು ಟಾರ್ಗೆಟ್ ಕೊಡಬೇಕು ಅಂತಂದರೆ ಅದು ಏನಿದ್ರು 230 ಮ್ಯಾಲೇನೆ ಕೊಡಬೇಕು. ಹಾಗಾಗಿ ಇವತ್ತು RCB ಏನಾದರೂ ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂತಂದರೆ 300 ಅಂದರೆ 230 ಮೇಲೇ ಟಾರ್ಗೆಟ್ ಇಟ್ಕೊಂಡು ಬರ್ತಾರೆ. ಇಷ್ಟು ಹೊಡಲೇಬೇಕು ಅಂತಂದು ಆಲ್ಮೋಸ್ಟ್ ಹಿಂದಿನ ಮ್ಯಾಚಸ್ನಲ್ಲಿ ಅಂದರೆ ಈ 4 ಮ್ಯಾಚಸ್ನಲ್ಲಿ ನೋಡ್ಬೋದು ನೀವು. 240 ಒಮ್ಮೆ ಹೊಡೆದ್ರು, 250 CSK ವಿರುದ್ಧ ಹೊಡೆದ್ರು. ಬಟ್ ಉಳಿಕೆದು ಟೀಮ್ಸ್ ಏನು ವಿರುದ್ಧ ಅಂದರೆ ಬೌಲಿಂಗ್ ಮಾಡ್ತಾ ಇದ್ರಲ್ಲ ಅವರು ಕೂಡ ಚೇಂಜ್ ಮಾಡೋಕ್ಕಾಗಲಿಲ್ಲ ನಮ್ಮ RCB ಹೊಡೆದಂಥ ಸ್ಕೋರ್ನ. ಬಟ್ ಯಾವುದು RR ವಿರುದ್ಧ ಎಷ್ಟು 201 ಹೊಡೆದಿದ್ರು. ಇದನ್ನು ಆಲ್ಮೋಸ್ಟ್ ಅವರು ಇನ್ನೂ 1 ಓವರ್ 2 ಓವರ್ ಇರುವಾಗಲೇ ಚೇಂಜ್ ಮಾಡಿ ಬಿಸಾಕ್ಬಿಟ್ರು. ಹಾಗಾಗಿ ಈ ಸೀಸನ್ನಲ್ಲಿ ಏನಿದ್ರು 220 ಮೇಲ್ಗಡೆನೆ ಹೊಡಿಬೇಕು ರನ್ನ ಅವರು ಡಿಪೆಂಡ್ ಮಾಡ್ಕೊಳ್ಳೇಬೇಕಂದ್ರೆ. ಹಾಗಾಗಿ ಈ ಮ್ಯಾಚ್ನಲ್ಲಿ ನಮ್ಮ RCB 230ಕ್ಕಿಂತ ಪ್ಲಸ್ ಹೊಡಿಬೇಕು. ಅಂದರೆ 230ಕ್ಕಿಂತ ಪ್ಲಸ್ ಹೊಡಲೇಬೇಕು. ಈ ಮ್ಯಾಚ್ನಲ್ಲಿ ನನಗನ್ನಿಸ್ತಾ ಇದೆ 300 ಕ್ರಾಸ್ ಮಾಡ್ತಾರೆ ಅಂತಂದು. ಯಾಕೆಂದರೆ ರಜತ್ ಪತಿದಾರ್ ಅವರು ಹಿಂದಿನ ಮ್ಯಾಚ್ನಲ್ಲಿ ಯಾವ ಥರ ಆಡಿದರು ಅದೇ ಥರ ಈ ಮ್ಯಾಚ್ನಲ್ಲಿ ಕೂಡ ಆಡಿದರೆ ಸಖತ್ತಾಗಿನೇ ಅವರು ಕೂಡ ಏನು 300 ಸ್ಕೋರ್ನ ದಾಟ್ಬೋದು. ಫಸ್ಟ್ ಫ್ಲಿಪ್ ಸ್ಲಾಟ್ ಇವರು ಕೂಡ ಚೆನ್ನಾಗಿನೇ ಆಡಿದರು ಆ ಮ್ಯಾಚ್ನಲ್ಲಿ, ಹಿಂದಿನ ಮ್ಯಾಚ್ನಲ್ಲಿ. ಹಾಗಾಗಿ ಇವರು ಕೂಡ ಕ್ಲಿಕ್ ಆದರು. ನಮ್ಮ ವಿರಾಟ್ ಕೊಹ್ಲಿ ಕೂಡ ಸ್ಲೋ ಆಡಿದ್ರು ಕೂಡ ರನ್ ಬರುತ್ತೆ ಅವ್ರದ್ದು ಕಡೆಯಿಂದ. ಅವರು ಕೂಡ ರೋಚ್ ಗೆದ್ರೆ ಅಂದರೆ ಅಲ್ಲಿ ಎದುರಾಳಿಗಳು ನಿಂದ್ರಕ್ಕೆ ಹೆದರ್ಬೇಕು ಆ ಥರ ಆಡಿದ್ರೆ ಅವರು ಒಂದು ಕಡೆ ವಿಕೆಟ್ ತಡೆದಾಡಬೇಕು. ಇವಾಗ ಅಂದರೆ ಒಬ್ಬರು ಹೊಡೆದಾಡ್ತಾ ಇದ್ರೆ ಇನ್ನೊಬ್ಬರು ಕಟ್ಟಿಟ್ಟಿಟ್ಟು ಅಂದರೆ ತಡೆದಾಡಬೇಕು. ಹಾಗಾಗಿ ನಮ್ಮ ವಿರಾಟ್ ಕೊಹ್ಲಿ ಅವರು ಆ ಚಾಯ್ಸ್ ತೊಗೊಂಡ್ರು. ಅವ್ರು ಏನಾದರೂ ಹೊಡೆದಾಡ್ಬೇಕಂತಂದಿದ್ರೆ ಅವರು ಕೂಡ ಆಡ್ತಾಯಿದ್ರು. ಹಂಗೆ ಆಡ್ದಲ್ಲೇ ಅವರು ಕೂಡ ದೊಡ್ಡ ಆಗಿದ್ದಾರೆ. ಈ ಥರ ಆಡಿದ್ರೆ ಏನು ಈ ಥರ ಆಗ್ತಿದ್ದಿಲ್ಲ. ಈ ಥರ ಆಡಿದ್ದಕ್ಕೆ ಏನೇನೋ ಒಂದಿಷ್ಟು ರೂಮರ್ಸ್ಗಳು ಏನಪ್ಪ ಅಂದರೆ ವೈಭವ್ ಸೂರ್ಯವಂಶಿಗೆ ಹೋಲಿಸ್ತಾ ಇದ್ದಾರೆ. ಅದೆಲ್ಲ ಸುಮ್ಮನೆ ಖಾಲಿ ಅಂತಂದು ಬಿಟ್ಟುಬಿಡೋದು. ವಿರಾಟ್ ಕೊಹ್ಲಿ ಥರ ಯಾರು ಕೂಡ ಹಿಸ್ಟ್ರಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಮುಂದೆನೂ ಕೂಡ ಆಗಲ್ಲ. ನೋಡೋಣ, ಯಾರಾದರೂ ಬರ್ಬೋದು, ಒಬ್ಬರು ಇಬ್ಬರು ಅಂತಂದು ಅಂದ್ಕೊಂಡಿದ್ದೀನಿ. ಈ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಯಾವ ಥರ ಆಡ್ತಾರೆ ಅನ್ನೋದು ಭಾಳ ಮುಖ್ಯ. ಈ ಮ್ಯಾಚ್ನಲ್ಲಿ ನಮಗೆ ಯಾರ ವಿರುದ್ಧ ಅಂದರೆ RCB ವರ್ಸಸ್ LHG. ಇವರು ಆಲ್ಮೋಸ್ಟ್ ನಮ್ಮ ರಜತ್ ಅಂದರೆ ಈ ಟೀಮಿನ ನಮ್ಮ RCB ಕ್ಯಾಪ್ಟನ್ ಟೀಮಿನ ರಜತ್ ಪತಿದಾರ್ ಅವರು ಈ ಟೀಮಿನ ವಿರುದ್ಧ 100 ಕೂಡ ಹೊಡೆದಿದ್ದಾರೆ. ಅದು ಮೇನ್ ಜಾಸ್ತಿ ಪ್ರೆಷರ್ ಇರುವಂಥ ಟೈಮ್ನಾಗ 100 ಹೊಡೆದಾರ. ಯಾವಾಗಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ನೋಡಿದ್ದ ಅಂದರೆ ಇವ್ರ ಮನಸ್ಸಿಗೆ ಗೆದ್ದಿದ್ದೆ ಆ ಮ್ಯಾಚ್ನಿಂದ. ಇವ್ರು 100 ಹೊಡೆದಾದ್ಮೇಲೆ ಇವರು ನಮ್ಮ RCB ಫ್ಯಾನ್ಸ್ ಮನಸ್ಸು ಗೆದ್ರು. ಅಲ್ಲೇನಾದರೂ ಇವ್ರಿಗೆ ಚಾನ್ಸ್ ಸಿಕ್ಕಿರಲಿಲ್ಲ ಅಂದರೆ ಇಲ್ಲಿ ಈ ಸೀಸನ್ನಲ್ಲಿ ಮತ್ತೆ 18ನೇ ಸೀಸನ್ನಲ್ಲಿ RCB ಕಪ್ ಹೊಡಿತೇನೆ ಇರಲಿಲ್ಲ. ಅವತ್ತೇನಾದರೂ ಇವ್ರಿಗೆ ಚಾನ್ಸ್ ಕೊಡಲಿಲ್ಲ ಅಂದಿದ್ರೆ ಇವತ್ತು 18ನೇ ಸೀಸನ್ನು ಕಪ್ ಕೂಡ ಹೊಡಿತಿದ್ದಿಲ್ಲ. ಈಗ 19ನೇ ಸೀಸನ್ ಕ್ಯಾಪ್ಟನ್ ಕೂಡ ಆಗಿರ್ತಾ ಇರಲಿಲ್ಲ ನಮ್ಮ RCB ಕ್ಯಾಪ್ಟನ್ ರಜತ್. ನೋಡೋಣ, ಇವತ್ತು ದೊಡ್ಡ ಹಿಸ್ಟ್ರಿನೇ ಕ್ರಿಯೇಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಎಷ್ಟೆಷ್ಟು ದಾಖಲೆಗಳನ್ನು ಮುರಿತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಮತ್ತು ನಮ್ಮ ರಜತ್ ಪತಿದಾರ್ ಅವರು ಇವತ್ತು ಎಷ್ಟು ರನ್ ಹೊಡಿತಾರೆ ಅನ್ನೋದು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀವಿ. ಯಾಕಂದರೆ ಅವ್ರು ಹಿಂದಿನ ಮ್ಯಾಚ್ನಲ್ಲಿ ಅದೇ ಥರನೇ ಆಡಿದರು. ಫ್ಲಿಪ್ ಸ್ಲಾಟ್ ಅವರು ಕೂಡ ಸಖತ್ತಾಗೇನೆ ಆಡಿದರು. ಇವ್ರ ಪ್ಲೇಸ್ನಲ್ಲಿ ಜೋಕಬ್ ಬೆಥಲ್ನ ಆಡಿಸ್ಬೇಕಂತಂದು ಎಷ್ಟೋ ಜನಗಳು ಮಾತಾಡ್ತಾ ಇದ್ರು. ಅದಕ್ಕೆ ಅವರು ಮೊನ್ನೆ 4ನೇ ಮ್ಯಾಚ್ನಲ್ಲಿ ಉತ್ತರ ಕೊಟ್ಟರು ಅಂತಲೇ ಹೇಳ್ಬೋದು. MI ವಿರುದ್ಧ ಆಡಿದ್ರಲ್ಲ ಅದರಲ್ಲಿ ಉತ್ತರ ಕೊಟ್ಟರು ಅಂತಲೇ ಹೇಳ್ಬೋದು. ನೋಡೋಣ ಈ ಮ್ಯಾಚ್ನಲ್ಲಿ ಅವ್ರು ಯಾವ ಥರ ಆಡ್ತಾರೆ ಅಂತಂದು. ದೇವದಾಸ್ ಪಡಿಕ್ಕಲ್ ಇವ್ರಿಗೂ ಕೂಡ ಚಾನ್ಸೇ ಸಿಕ್ಕಿಲ್ಲ ಹಿಂದಿನ ಮ್ಯಾಚ್ನಲ್ಲಿ ಬ್ಯಾಟಿಂಗ್ ಆಡೋಕ್ಕೆ. ಜಿತೇಶ್ ಶರ್ಮಾ ಅವರು ಕೂಡ ಒಂದು ಸ್ವಲ್ಪ ಲೇಟ್ ಸಖತ್ತಾಗೇ ಆಡ್ತಾರೆ. ಹಿಂದಿನ ಮ್ಯಾಚ್ನಲ್ಲಿ ಒಂದು ಲೆವೆಲ್ಗೆ ಆಡಿದ್ರು ಅಂತ ಹೇಳ್ಬೋದು. ನೋಡೋಣ, ಅಂದರೆ ಹಿಂದಿನ ಮ್ಯಾಚ್ನಲ್ಲಿ ಜಾಸ್ತಿ ಜನಕ್ಕೆ ಬ್ಯಾಟಿಂಗ್ ಸಿಕ್ಕಿಲ್ಲ.
ಈ ಮ್ಯಾಚ್ ನಲ್ಲಿ ಎಲ್ಲರಿಗೂ ಕೂಡ ಸಿಗಲಿ. ಬಟ್ 300 ಟಾರ್ಗೆಟ್ ಕಂಪ್ಲೀಟ್ ಮಾಡ್ಲಿ ಅಂತ ಹೇಳಿ ಹೇಳ್ತೀನಿ. SRH ಅವ್ರು ಹೇಳಿದ್ದಾರೆ ಈ ಸೀಸನ್ 300 ಕಂಪ್ಲೀಟ್ ಮಾಡ್ತೀವಿ ಅಂತಂದು. ಬಟ್ ನಮ್ಮ RCBನೇ ಕಂಪ್ಲೀಟ್ ಮಾಡ್ಲಿ 300 ರನ್ಸ್ ಅಂತಂದು ಹೇಳ್ತಾ, ಮತ್ತೆ ನೆಕ್ಸ್ಟ್ ಮ್ಯಾಚ್ ಮುಗಿದಾದ್ಮೇಲೆ ಸಿಗುವ. ಇವತ್ತು ನಮ್ಮ RCB ವಿನ್ ಆಗೋದು ಮಾತ್ರ ಪಕ್ಕ ಅಂತಂದು ಅನಿಸ್ತಾ ಇದೆ. ಯಾಕಂದ್ರೆ LSGಕ್ಕಿಂತ ನಮ್ಮ RCBನೇ ಸ್ಟ್ರಾಂಗ್ ಇದೆ ಅಂತಂದು ನನಗೆ ಅನಿಸ್ತಾ ಇದೆ. ನಿಮ್ಗೆ ಏನು ಅನಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನೆಕ್ಸ್ಟ್ ರಿವ್ಯೂನಲ್ಲಿ ಸಿಗುವ ಅಂತ ಹೇಳ್ತಾ ವಿಡಿಯೋ